ಇದೇ ಸಂದರ್ಭದಲ್ಲಿ ಜಮೀರ್ ಅಹಮ್ಮದ್ ಖಾನ್ರ ವಿರುದ್ಧ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೆಸರು ಹೇಳದೆ ಕೆಲವರಿಗೆ ಜವಾಬ್ದಾರಿ ಕೊಡಲಾಗಿತ್ತು, ಕೇರಳಕ್ಕೆ ಹೋಗ್ತೀನಿ ಅಂದ್ರು. ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರ ಮೇಲೆ ನಮಗೆ ನಂಬಿಕೆ ಇದೆ. ರಿಜ್ವಾನ್ ಅಹಮ್ಮದ್, ಸಲೀಂ ಅಹಮ್ಮದ್ಗೆ ಜವಾಬ್ದಾರಿ ಕೊಡಲಾಯಿತು, ಸಾದಿಕ್ ಪೈಲ್ವಾನ್ರ ಮನವೊಲಿಸಿದರು ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಕೆಲವರಿಗೆ ಜವಾಬ್ದಾರಿ ಕೊಡಲಾಗಿತ್ತು, ಕೇರಳಕ್ಕೆ ಹೋಗ್ತೀನಿ ಅಂದ್ರು ಅಂತ. ಯಾರು ಹೋಗಿದ್ದಾರೆ ಕೇರಳಕ್ಕೆ? ಜಮೀರ್ ಅಹಮ್ಮದ್ ಖಾನ್ ಹೋಗಿದ್ದಾರೆ. ಕೆಲವರಿಗೆ ಜವಾಬ್ದಾರಿ ಕೊಡಲಾಗಿತ್ತು. ಯಾರಿಗೆ ಕೊಡಲಾಗಿತ್ತು ಜವಾಬ್ದಾರಿ? ಜಮೀರ್ ಅಹಮ್ಮದ್ ಖಾನ್ರಿಗೆ ಕೊಡಲಾಗಿತ್ತು. ನಾನು ಮುಖ್ಯಮಂತ್ರಿಗಳು, ACC ಜನರಲ್ ಸೆಕ್ರೆಟರಿಯವರು, ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮ್ಮದ್ ಮತ್ತು ರಿಜ್ವಾನ್ ಅವರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂಥ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದ್ದು. ಸೊ ಇನ್ನು ಇಬ್ಬರು ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರು, ಕೆಲವರು ಬೇರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಎಲ್ಲ ಮಾತಾಡಿಸಿ, ಸೊ ನಮ್ಮ ಪೈಲ್ವಾನ್ರವರು, ನಾನು ಹುಟ್ಟಲಾಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ, ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂತೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ, ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಕೇರಳದಲ್ಲಿ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಮುಸ್ಲಿಯಾರ್ ಜೊತೆ ಜಮೀರ್ ಅಹಮ್ಮದ್ ಖಾನ್ ಸಭೆ ಮಾಡಿದ್ರು. ಜಮೀರ್ ಅಹಮ್ಮದ್ ಖಾನ್ರಿಗೆ ಧರ್ಮ ಸಂಕಟ, ಒಂದು ಕಡೆ ಪಕ್ಷ ನಿಷ್ಠೆ, ಇನ್ನೊಂದು ಕಡೆ ಧರ್ಮ ನಿಷ್ಠೆ. ಪೈಲ್ವಾನ್ರ ಜೊತೆಗೆ ಸಂಧಾನ ನಡೆಯುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಮೀರ್ ಅಹಮ್ಮದ್ ಖಾನ್ರಿಗೆ ಫೋನ್ ಮಾಡಿದ್ರಂತೆ. ಜಮೀರ್ ಅಹಮ್ಮದ್ ಖಾನ್ ಫೋನೇ ರಿಸೀವ್ ಮಾಡಲಿಲ್ಲ ಅಂತ ಸುದ್ದಿ ಇದೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಜೊತೆ ಸಂಧಾನ ಸಭೆ ನಡೆದಾಗ ಜಮೀರ್ ಅಹಮ್ಮದ್ ಖಾನ್ರಿಗೆ ಮುಖ್ಯಮಂತ್ರಿಗಳ ಫೋನ್ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದರು.
ದಾವಣಗೆರೆ ಮುಸ್ಲಿಂ ಅಭ್ಯರ್ಥಿಗಳ ಬಂಡಾಯ ಶಮನಗೊಳಿಸುವ, ಮುಸ್ಲಿಂ ಸಮುದಾಯದ ಅಸಮಾಧಾನ ತಣಿಸುವ ಹೊಣೆ ಹೊತ್ತಿದ್ರು ಜಮೀರ್ ಅಹಮದ್ ಖಾನ್. ಆ ಜವಾಬ್ದಾರಿಯಿಂದ ಅಂತರ ಕಾಯ್ದುಕೊಂಡ್ರು. ರಾಜಕೀಯ ವಲಯದಲ್ಲಿ ನಡೀತಾ ಇರುವ ಚರ್ಚೆಯ ಪ್ರಕಾರ ಮುಸ್ಲಿಂ ಧಾರ್ಮಿಕ ಮುಖಂಡರ ಕಟ್ಟಪ್ಪಣೆಯಾಗಿದೆಯಂತೆ ಜಮೀರ್ ಅಹಮದ್ ಖಾನ್ರಿಗೆ. ದಾವಣಗೆರೆಯಲ್ಲಿ ನೀವು ಕಾಂಗ್ರೆಸ್ ಪರ ಕೆಲಸ ಮಾಡಬಾರದು ಅಂತ ಉಲೇಮಾಗಳಿಂದ ಕಟ್ಟಪ್ಪಣೆಯಾದ ಕಾರಣಕ್ಕೆ ಜಮೀರ್ ಅಹಮದ್ ಅಂತರ ಕಾಯ್ದುಕೊಂಡಿದ್ದಾರಾ? ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು, ತಾವು ಕೇರಳಕ್ಕೆ ಹೋಗ್ಬಿಟ್ರು. ಕೇರಳದಲ್ಲಿ ಗ್ರ್ಯಾಂಡ್ ಮುಫ್ತಿ ಅವರ ಜೊತೆಗೆ ಸಭೆ ಆಯಿತು, ಅಬೂಬಕರ್ ಮುಸ್ಲಿಯಾರ್ ಜೊತೆಗೆ. ಅಲ್ಲಿನ ಮಾಹಿತಿ ಇರೋದು, ದಾವಣಗೆರೆಯ ಟಿಕೆಟ್ ವಿಷಯವು ಪ್ರಸ್ತಾಪಕ್ಕೆ ಬಂತಂತೆ. ಮುಸ್ಲಿಮರಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಅಬೂಬಕರ್ ಮುಸ್ಲಿಯಾರ್ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಜಮೀರ್ ಅಹಮದ್ ಖಾನ್ರಿಗೆ ಈಗ ಪಕ್ಷ ನಿಷ್ಠೆ ವರ್ಸಸ್ ಧರ್ಮನಿಷ್ಠೆ ತೊಳಲಾಟ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕೆಲಸ ಮಾಡಬೇಡಿ ಅಂತ ಧಾರ್ಮಿಕ ಮುಖಂಡರಿಂದ ನಿರಂತರ ಒತ್ತಡ ಬರ್ತಾ ಇದೆ. ಪ್ರಚಾರಕ್ಕೂ ಹೋಗಬೇಡಿ ಅಂತಿದ್ದಾರಂತೆ ಜಮೀರ್ ಅಹಮದ್ ಖಾನ್ರಿಗೆ ಮುಸ್ಲಿಂ ಮುಖಂಡರು. ಅದಕ್ಕೆ ಸಚಿವರು ಏಪ್ರಿಲ್ 2ನೇ ತಾರೀಖಿನ ತನಕ ಕೇರಳದಲ್ಲೇ ಪ್ರಚಾರ ಮಾಡ್ತಾರಂತೆ. ಕೇರಳದಲ್ಲೇ ಪ್ರಚಾರ. ಅಲ್ಲಿಂದ ನೇರವಾಗಿ ಬಾಗಲಕೋಟೆಗೆ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಹಾಗಾದ್ರೆ ದಾವಣಗೆರೆಗೆ ಬರದೇ ಇಲ್ವಾ? ಸುಮ್ಮನೆ ಕೊನೆ 1-2-3 ದಿವಸ ಬಂದು ಹೋಗ್ತಾರಾ? ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.